ನಮಸ್ಕಾರ ಬಿಗ್ ನ್ಯೂಸ್ಗೆ ಸ್ವಾಗತ. ಈಗ ಹೆಡ್ಲೈನ್ಸ್. ಖರ್ಗೆ ಕೋಟೆಗೆ ನರೇಂದ್ರ ಮೋದಿ ಲಗ್ಗೆ ಇಡ್ತಿದ್ದಾರೆ. ಎಲೆಕ್ಷನ್ಗೆ ವಿಜಯದ ದುಂದುಬಿ ಮೊಳಗಿಸಲಿದ್ದಾರೆ. ವಿಜಯ ಸಂಕಲ್ಪ ಯಾತ್ರೆಗೆ ಲಕ್ಷ ಜನ ಸೇರ್ತಿದ್ದಾರೆ. ಬಿಜೆಪಿ ಮುಖಂಡ ಈಶ್ವರಪ್ಪಗೆ ಕಾಮನ್ ಸೆನ್ಸ್ ಇಲ್ಲ. ಮಾಜಿ ಡಿಸಿಎಂ ವಿರುದ್ಧ ನಾನು ನಿಲ್ಲಲ್ಲ. ಸುಮಲತಾಗೆ ಟಿಕೆಟ್ ಕೊಡಲು ಸಾಧ್ಯವಿಲ್ಲ. ಮಗನ ಬೂಟ್ನಿಂದ ಹೊಡಿತೀನಿ ನಿನಗ, ಕೆಲಸ ಬಂದ್ ಮಾಡಿಸಿದ್ರೆ ಬರ್ತೀನಿ ಈಗ. ಪುರಸಭೆ ಮುಖ್ಯಾಧಿಕಾರಿಗೆ ಶಾಸಕ ಬೈದ ಹಿಗ್ಗಾಮುಗ್ಗ. ಪತ್ನಿಯನ್ನ ಅಮಾನುಷವಾಗಿ ಕೊಲೆ ಮಾಡಿದ್ದಾನೆ. ಹೆಣಕ್ಕೆ ಪ್ಲಾಸ್ಟಿಕ್ ಹಾರ ಹಾಕಿ ಸಿಂಗರಿಸಿದ್ದಾನೆ. ಕೊಲೆ ಮಾಡಿ ಅತ್ತೆ ಮಾವನಿಗೆ ವಿಡಿಯೋ ಕಾಲ್ ಮಾಡಿದ್ದಾನೆ. ಜೆಡಿಎಸ್ನಲ್ಲಿ ಯಾರು ವಿರೋಧಿಗಳಿದ್ದಾರೆ ಎಂದು ನನಗೆ ಗೊತ್ತಿಲ್ಲ. ಅಲ್ಲದೆ ಚುನಾವಣೆಯಲ್ಲಿ ಪರ ಹಾಗೂ ವಿರೋಧಿಗಳು ಇರುವುದು ಸಹಜ. ಹೀಗಾಗಿ ಮತದಾರರೇ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಅಂತ ಸಿಎಂ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಕೋಲಾರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಇಂದು ಚಾಲನೆ ನೀಡಿದರು. ಪ್ರಮುಖವಾಗಿ ಎಂವಿಕೆ ಗೋಲ್ಡನ್ ಡೈರಿಗೆ ಸಿಎಂ ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ಕೃಷಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ, ಶಾಸಕರು ಹಾಗೂ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಕೆವೈ ನಂಜೇಗೌಡ, ಶಾಸಕರುಗಳಾದ ಕೆ ಶ್ರೀನಿವಾಸ್ ಗೌಡ, ಎಸ್ಎನ್ ನಾರಾಯಣಸ್ವಾಮಿ ಹಾಜರಿದ್ದರು. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ, ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಚುನಾವಣೆಯಲ್ಲಿ ನಿಲ್ಲಬಹುದು. ಚುನಾವಣೆಗಳು ಬಂದಾಗ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತವೆ. ಆಗ ವಾತಾವರಣ ಹೇಗಿದೆ ಎಂದು ತಿಳಿಯುತ್ತದೆ ಅಂತ ತಿಳಿಸಿದರು. ಬಳಿಕ ಮಂಡ್ಯ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಜೆಡಿಎಸ್ನಲ್ಲಿ ಯಾರು ವಿರೋಧಿಗಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲದೆ ಚುನಾವಣೆಯಲ್ಲಿ ಪರ ಹಾಗೂ ವಿರೋಧಿಗಳು ಇರುವುದು ಸಹಜ. ಹೀಗಾಗಿ ಮತದಾರರೇ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಅಂತ ತಿಳಿಸಿದರು. ಅಲ್ಲದೆ ಬಿಜೆಪಿಯವರು ಕಷ್ಟಪಡುತ್ತಿದ್ದಾರೆ, ಅವರು ಕಷ್ಟಪಡುವುದನ್ನು ನಾನ್ಯಾಕೆ ಬೇಡ ಎನ್ನಲಿ ಅಂತ ವ್ಯಂಗ್ಯವಾಡಿದರು. ಇದೇ ವೇಳೆ ಕೆಸಿ ವ್ಯಾಲಿ ಯೋಜನೆಯನ್ನು ನಾನು ವಿರೋಧಿಸಿಲ್ಲ. ಬದಲಾಗಿ ಕೋಲಾರ ಜಿಲ್ಲೆ ಜನತೆಯ ನೀರಿನ ಸಮಸ್ಯೆ ಸರಿದೂಗಿಸುವ ಕೆಲಸ ಮಾಡುತ್ತೇನೆ. ಹೀಗಾಗಿ 3 ಬಾರಿ ಸಂಸ್ಕರಣೆ ಮಾಡಿ ಕೆಸಿ ವ್ಯಾಲಿ ನೀರು ಹರಿಸುವುದಾಗಿ ಸಿಎಂ ತಿಳಿಸಿದರು. ಸಮಗ್ರ ಸುದ್ದಿ ಕೋಲಾರ. ಜನಪ್ರತಿನಿಧಿಗಳು ಅಧಿಕಾರಿಗಳ ಮೇಲೆ ದರ್ಪ ತೋರಿಸುವ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇರ್ತವೆ. ಸದ್ಯ ಇದಕ್ಕೆ ಹೊಸ ಸೇರ್ಪಡೆ ಆಳಂದ ಶಾಸಕ ಸುಭಾಷ್ ಗುತ್ತೇದಾರ್ ಆವಾಜ್ ಹಾಕಿರುವ ಪ್ರಕರಣ. ಅಂದಹಾಗೆ ಸುಭಾಷ್ ಗುತ್ತೇದಾರ್ ಯಾವ ಅಧಿಕಾರಿಗೆ ಆವಾಜ್ ಹಾಕಿದ್ರು ಅಂತೀರಾ? ಈ ಸ್ಟೋರಿ ನೋಡಿ. ಕಲಬುರಗಿ ಜಿಲ್ಲೆಯ ಆಳಂದ ಶಾಸಕ ಸುಭಾಷ್ ಗುತ್ತೇದಾರ್ ಪುರಸಭೆ ಮುಖ್ಯಾಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋ ಘಟನೆ ಬೆಳಕಿಗೆ ಬಂದಿದೆ. ಆಳಂದ ಪುರಸಭೆ ಮುಖ್ಯಾಧಿಕಾರಿ ಚಂದ್ರಕಾಂತ್ ಪಾಟೀಲ್ ಶಾಸಕರಿಂದ ನಿಂದನೆಗೊಳಗಾದವರು. ಅಂದಹಾಗೆ ಮಾಜಿ ಶಾಸಕ ಬಿಆರ್ ಪಾಟೀಲ್ ಶಾಸಕರಾಗಿದ್ದಾಗ ಮಂಜೂರಾಗಿದ್ದ 1.5 ಕೋಟಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಅನುಮತಿ ನೀಡಿದ್ದಕ್ಕೆ ಶಾಸಕರು ಕೆಂಡಾಮಂಡಲರಾಗಿದ್ದಾರೆ. ಇಲ್ಲ ಮಾರ್ಕೋಟ್ ಹೆಂಗ್ ಕೊಟ್ಟವ ಸರ್? ಅದೇ ಡಬ್ಲ್ಯೂ ಅವರು ಮಾರ್ಕೋಟ್ ಕೊಟ್ರಿ ಫಸ್ಟ್, ಹಿಂದೆ ಪೂಜೆ ಮಾಡ್ಕೊಡಿ ಮಗನ. ಅವ್ನ್ ರಂಡಿ ಮಗನ ಅವ್ರ ಮೇಲೆ ಹಾಕಿ ನೀ ಹೇಳಿದ ನೀನ್ ಹೆಸರು ಹೇಳಿದತ್ತನವ. ಇಲ್ಲ ಸರ್, ಇಲ್ಲ ಸರ್, ಶಾಂತ ಬೂಟ್ಲಿ ಹೊಡಿತೀನಿ ನಿನಗ. ಇಲ್ಲ ಸರ್, ಅವ್ನ್ ರಂಡಿ ಮಗನ ನೀ ರಾಜಕೀಯ ಮಾಡ್ತಿದ ಅಂದ್ರ ನೋಡು. ಇಲ್ಲ ಸರ್, ಸರ್ ಶಾಂತ ನಾಟಕ ನಡ್ತೀರಿ ಬೋಸಡಿ ಮಗನ. ಶಾಂತಪುರ ಕೊಟ್ರಿ ಸರ್, ಶಾಂತಪುರ ಕೊಟ್ರ ನೀನ್ ಹೆಸರು ಹೇಳಗತ್ತನ. ಇಲ್ಲ ಸರ್, ಇಲ್ಲ ಸರ್, ಬೋಸಡಿಕೆ ಕೇಳಲ್ಲ ರಂಡಿ ಮಗನ. ಸರ್ ನಿಮ್ ಎದುರಿಗೆ ಕೇಳ್ಸ ಬೋಸಡಿ ಮಗನ. ಈಗ ನೀನ್ ನಾವ್ ರಂಡಿ ಮಗನ. ನಾನು ಅದ್ ಕೆಲ್ಸ ಬಂದ್ ಆಯ್ತು, ಚಲೋ ಅದ, ಇಲ್ಲಾಂದ್ರ ಬರ್ತೀನಿ ನಾ ಈಗ. ಸರ್ ಬಂದ್ ಮಾಡ್ಲಿಕ್ಕೆ ಏನ್ ಸರ್, ಈಗ ಅವ್ರಿಗೆ ಬಂದ್ ಮಾಡ್ಲಿಕ್ಕೆ ಏನ್ ಸರ್ ಅವನು? ಹೀಗಾಗಿ ಇದೇ ವಿಚಾರಕ್ಕೆ ಚಂದ್ರಕಾಂತ್ಗೆ ಫೋನ್ ಮಾಡಿ ಹಿಗ್ಗಾಮುಗ್ಗಾ ಬೈದಿದ್ದಾರೆ. ಇದಲ್ಲದೆ ಒಂದು ಹಂತದಲ್ಲಿ ಸುಭಾಷ್ ಗುತ್ತೇದಾರ್ ತಮ್ಮ ದೂರವಾಣಿ ಸಂಭಾಷಣೆಯಲ್ಲಿ, ಮಗನ ಬೂಟ್ನಿಂದ ಹೊಡಿತೀನಿ ನಿನಗ, ರಾಜಕೀಯ ಮಾಡಿ ನಾಟಕ ಮಾಡಾತ್ತೀರೇ, ಮಗನ ಮೊದಲು ಕೆಲಸ ಬಂದ್ ಮಾಡಿಸಿದ್ರೆ ಸರಿ, ಇಲ್ಲ ನಾನೇ ಬರ್ತೀನಿ, ಹೀಗೆ ಬಹಳಷ್ಟು ಕೆಟ್ಟ ಪದಗಳನ್ನ ಬಳಸಿದ್ದಾರೆ. ಒಟ್ನಲ್ಲಿ ದೇವದುರ್ಗ ಶಾಸಕ ಶಿವನಗೌಡ ನಾಯ್ಕ ಬಳಿಕ ಇದೀಗ ಅವರದ್ದೇ ಪಕ್ಷದ ಇನ್ನೊಬ್ಬ ಶಾಸಕ ಅಧಿಕಾರಿಗೆ ಬೈದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಪುರುಷೋತ್ತಮ್ ಕುಲಕರ್ಣಿ, ಸಮಗ್ರ ಸುದ್ದಿ, ಕಲಬುರಗಿ. ಇಲ್ಲಿ ನಾಯಿ ಯಾಕೆ ಬರ್ತವೆ? ಕಚೇರಿಗೆ ಮನುಷ್ಯರು ಮಾತ್ರ ಬರ್ತಾರೆ. ಮನುಷ್ಯರನ್ನ ನಾಯಿ ಅಂತ ತಿಳಿದಿದ್ದಾರೋ ಹೆಂಗೆ? ಹೀಗಂತ ಮಾಜಿ ಡಿಸಿಎಂ ಈಶ್ವರಪ್ಪಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಖಾರವಾಗಿ ಪ್ರಶ್ನಿಸಿದ್ದಾರೆ. ಅಲ್ಲದೆ ಈಶ್ವರಪ್ಪನ ಕಡೆಯಿಂದ ನಾನು ಪಾಠ ಕಲಿಬೇಕಾ? 6 ಹೆತ್ತವಳ ಮುಂದೆ 3 ಹೆತ್ತವಳು ಬುದ್ಧಿ ಹೇಳ್ತಿದ್ಲಂತೆ ಅಂತ ವ್ಯಂಗ್ಯವಾಡಿದ್ದಾರೆ.
ತಮ್ಮ ಬಾದಾಮಿ ಕ್ಷೇತ್ರದ ಹಲವಾರು ಅಭಿವೃದ್ಧಿ ಕಾಮಗಾರಿಗೆ ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಅಲ್ಲದೆ ಗುಣಮಟ್ಟ ಕಾಮಗಾರಿ ಮಾಡುವಂತೆ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿದರು. ಬಳಿಕ ಬಡವರ ಹಸಿವು ನೀಗಿಸುವ ಇಂದಿರಾ ಕ್ಯಾಂಟೀನ್ ಚಾಲನೆ ನೀಡಿ ಕೇಸರಿಬಾತ್ ಉಪ್ಪಿಟ್ಟು ಸವಿದರು. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಾದಾಮಿಯ ಸಿದ್ದರಾಮಯ್ಯ ಕಚೇರಿ ಮುಂದೆ ಒಂದು ನಾಯಿನೂ ಇಲ್ಲ ಎಂಬ ಈಶ್ವರಪ್ಪ ಹೇಳಿಕೆಗೆ ತಿರುಗೇಟು ನೀಡಿದರು. ಬಿಜೆಪಿ ಮುಖಂಡ ಈಶ್ವರಪ್ಪಗೆ ಕಾಮನ್ ಸೆನ್ಸ್ ಇಲ್ಲ, ಮೆದುಳು ಇದ್ದವರು ಯಾರಾದ್ರೂ ಹಾಗೆ ಮಾತಾಡ್ತಾರಾ ಅಂತ ವಾಗ್ದಾಳಿ ನಡೆಸಿದ್ರು. ಇಲ್ಲಿ ನಾಯಿ ಯಾಕೆ ಬರ್ತಾವೆ? ಕಚೇರಿಗೆ ಮನುಷ್ಯರು ಮಾತ್ರ ಬರ್ತಾರೆ, ಮನುಷ್ಯರನ್ನ ನಾಯಿ ಅಂತ ತಿಳಿದಿದ್ದಾರೋ ಹೆಂಗೆ ಅಂತ ಪ್ರಶ್ನಿಸಿದರು. ಇದಲ್ಲದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ಸಿದ್ದರಾಮಯ್ಯನನ್ನು ಜನ ಸೋಲಿಸಿದ್ದಾರೆ ಎಂದು ಟೀಕಿಸಿದ್ದ ಈಶ್ವರಪ್ಪಗೆ ಸಿದ್ದರಾಮಯ್ಯ ಟಾಂಗ್ ನೀಡಿ, ನಾನು 8 ಸಲ ಗೆದ್ದಿದ್ದು ಈಶ್ವರಪ್ಪಗೆ ಗೊತ್ತಾ? ಕಳೆದ ಸಲ ಶಿವಮೊಗ್ಗದಲ್ಲಿ ನಮ್ಮ ಆರ್ಡಿನರಿ ವರ್ಕರ್ನಿಂದ ಈಶ್ವರಪ್ಪರನ್ನ ಸೋಲಿಸಿದ್ದೇವೆ, ಅದನ್ನೆಲ್ಲ ಮರೆತು ಬಿಟ್ರಾ ಈಶ್ವರಪ್ಪ? ನಾನು 13 ಚುನಾವಣೆಗಳಲ್ಲಿ 8 ಸಲ ಗೆದ್ದಿದ್ದೇನೆ. ಈಶ್ವರಪ್ಪನ ಕಡೆಯಿಂದ ನಾನು ಪಾಠ ಕಲಿಬೇಕಾ? 6 ಹೆತ್ತವಳ ಮುಂದೆ 3 ಹೆತ್ತವಳು ಬುದ್ಧಿ ಹೇಳ್ತಿದ್ಲಂತೆ ಅಂತ ವ್ಯಂಗ್ಯವಾಡಿದ್ರು. ನಾಯಿಗಳೇ ಮನುಷ್ಯರು ಬರ್ತವೆ, ಅವ್ರೇನು ಮನುಷ್ಯರನ್ನೇ ನಾಯಿಗಳು ಅಂತ ತಿಳ್ಕೊಬಿಟ್ಟಿದ್ದಾರೆ. ಹೆಂಗೆ ಹೋದ್ ಸರಿ ನಮ್ಮ ಪಾರ್ಟಿ ವರ್ಕರ್ ಒಬ್ಬ ಆರ್ಡಿನರಿ ವರ್ಕರ್ ಕಲ್ ಸೋಲ್ಸಿದೀವಿ ಗೊತ್ತಾ ಅವನಿಗೆ. ನಾನು 8 ಸಾರಿ ಗೆದ್ದಿದ್ದೀನಿ, 8 ಎಲೆಕ್ಷನ್ ಗೆದ್ದಿದ್ದೀನಿ. ಈಶ್ವರಪ್ಪನಿಗೆ ಪಾಪ ಗೊತ್ತಿಲ್ಲ, ಅವರಿಗೆ 13 ಚುನಾವಣೆಗಳು ಮಾಡಿರೋದು ನಾನು. ಜೊತೆಗೆ ಬಾಗಲಕೋಟೆಯಲ್ಲಿ ಈಶ್ವರಪ್ಪ ನಿಂತುಕೊಳ್ಳಲಿ, ಅವರ ವಿರುದ್ಧ ನಾನು ನಿಲ್ಲಲ್ಲ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ನಿಲ್ಲಿಸಿ ಅವರನ್ನ ಸೋಲಿಸ್ತೇನೆ ಅಂತ ಸವಾಲು ಹಾಕಿದ್ರು. ಇದೇ ವೇಳೆ ಮಂಡ್ಯದಿಂದ ಸುಮಲತಾಗೆ ಟಿಕೆಟ್ ಕೊಡಲು ಸಾಧ್ಯವಿಲ್ಲ, ಈಗಾಗಲೇ ಹಾಲಿ ಜೆಡಿಎಸ್ ಸಂಸದರಿದ್ದಾರೆ, ಹಾಲಿ ಜೆಡಿಎಸ್ ಇರುವಾಗ ಟಿಕೆಟ್ ಕೇಳಲು ಬರುವುದಿಲ್ಲ. ಜೊತೆಗೆ ನಮ್ಮ ಪಕ್ಷದ ಆಂತರಿಕ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಮೈತ್ರಿ ಹೆಚ್ಚು ಸ್ಥಾನ ಗೆಲುವು ಸಾಧಿಸಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಉಮೇಶ್ ಜಾಧವ್ ರಾಜೀನಾಮೆ ಅಂಗೀಕಾರ ಆಗುವುದು ಕಷ್ಟ. ಉಮೇಶ್ ಜಾಧವ್ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ. ಅಲ್ಲದೆ ಗೋಕಾಕ್ ಶಾಸಕ ಜಾಧವ್, ನಾಗೇಂದ್ರ, ಮಹೇಶ್ ಕುಮಟಳ್ಳಿ ವಿರುದ್ಧ ಸ್ಪೀಕರ್ಗೆ ದೂರು ನೀಡಲಾಗಿದೆ ಅಂತ ಹೇಳಿದರು. ಪಕ್ಷಾಂತರ ಕಾಯ್ದೆ ವಿರುದ್ಧ ಕ್ರಮ ಜರುಗಿಸಿ ಎಂದು ನಾನೇ ದೂರು ನೀಡಿದ್ದೇನೆ. ಪಕ್ಷಾಂತರ ನಿಷೇಧ ಕಾಯ್ದೆ ಇವರಿಗೂ ಅನ್ವಯಿಸುತ್ತೆ ಅಂತ ತಿಳಿಸಿದರು. ಶ್ರೀಧರ್ ಚಂದರಗಿ, ಸಮಗ್ರ ಸುದ್ದಿ, ಬಾಗಲಕೋಟೆ. ಲೋಕಸಭೆ ಚುನಾವಣೆಗೆ ಯಾವುದೇ ಸಂದರ್ಭದಲ್ಲಿ ದಿನಾಂಕ ಘೋಷಣೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ನಾಳೆ 2ನೇ ಬಾರಿಗೆ ಕರುನಾಡಿನಲ್ಲಿ ರಣಕಹಳೆ ಮೊಳಗಿಸಲಿದ್ದಾರೆ. ಅಂದಹಾಗೆ ಮೋದಿ ಅವರು ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕೋಟೆಗೆ ಲಗ್ಗೆ ಇಡುತ್ತಿದ್ದು, ಅದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ಹೈದರಾಬಾದ್ ಕರ್ನಾಟಕದ ಹೆಬ್ಬಾಗಿಲು ಕಲಬುರಗಿ. ಸದ್ಯ ನಾಳೆ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಜಯ ಸಂಕಲ್ಪ ಯಾತ್ರೆ ಉದ್ಘಾಟಿಸಿ ಲೋಕಸಭೆ ಚುನಾವಣೆಗೆ ವಿಜಯದ ದುಂದುಬಿ ಮೊಳಗಿಸಲಿದ್ದಾರೆ. ಅಂದಹಾಗೆ ಕಾಂಗ್ರೆಸ್ನ ಸೋಲಿಲ್ಲದ ಸರದಾರ ಹಾಗೂ ಲೋಕಸಭೆಯ ಕಾಂಗ್ರೆಸ್ ಸಂಸದೀಯ ನಾಯಕ ಎಂ ಮಲ್ಲಿಕಾರ್ಜುನ ಖರ್ಗೆ ಕೋಟೆಗೆ ನರೇಂದ್ರ ಮೋದಿ ಲಗ್ಗೆ ಇಡುತ್ತಿದ್ದಾರೆ. ನಾಳೆ ನಗರದ ಎನ್ವಿ ಮೈದಾನದಲ್ಲಿ ಈ ವಿಜಯ ಸಂಕಲ್ಪ ಯಾತ್ರೆ ನಡೆಯಲಿದ್ದು, ಇದಕ್ಕಾಗಿ ಬೃಹತ್ ವೇದಿಕೆ ಸಿದ್ಧಪಡಿಸಲಾಗುತ್ತಿದೆ. ಇನ್ನು ಈ ವಿಜಯ ಸಂಕಲ್ಪ ಯಾತ್ರೆಗೆ ಯಾದಗಿರಿ, ರಾಯಚೂರು, ಕೊಪ್ಪಳ, ಬೀದರ್ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದಲೂ ಸಹ ಲಕ್ಷಾಂತರ ಕಾರ್ಯಕರ್ತರು ಬರುವ ನಿರೀಕ್ಷೆ ಇದೆಯಲ್ಲದೆ ಬಹು ಕುತೂಹಲ ಮೂಡಿಸಿರೋ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಬಿಜೆಪಿಗೆ ಬರುತ್ತಾರೆ ಎಂಬುದು ನಾಳೆ ಸ್ಪಷ್ಟವಾಗಲಿದೆ. ಇದೇ ವೇಳೆ ಪ್ರಧಾನಿ ಆಗಮನದ ಹಿನ್ನೆಲೆಯಲ್ಲಿ ಇಡೀ ಕಲಬುರಗಿ ಜಿಲ್ಲೆಯೇ ಕಮಲಮಯವಾಗಿದ್ದು, ನಗರ ಮದುವಣಗಿತ್ತಿಯಂತೆ ಶೃಂಗಾರಗೊಂಡು ಎಲ್ಲಾ ಕಡೆ ಫ್ಲೆಕ್ಸ್ಗಳು ರಾರಾಜಿಸುತ್ತಿವೆ. ಅಲ್ಲದೆ ನಾಳೆ ಬೆಳಗ್ಗೆ ನವದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಬೀದರ್ ವಾಯುನೆಲೆಗೆ ಆಗಮಿಸುವ ಪ್ರಧಾನಿ ನಂತರ ಕಲಬುರಗಿಗೆ ಹೆಲಿಕಾಪ್ಟರ್ನಲ್ಲಿ ಬರಲಿದ್ದಾರೆ. ಹೀಗಾಗಿ ಕಲಬುರಗಿಯಲ್ಲಿ ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಈ ನಡುವೆ ಪ್ರಧಾನಿಯವರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಬಿಜೆಪಿ ಕಳೆದ ಹಲವು ದಿನಗಳಿಂದ ಭರ್ಜರಿ ಸಿದ್ಧತೆ ನಡೆಸಿಕೊಂಡಿದೆ. ಪಕ್ಷದ ಹಿರಿಯ ಮುಖಂಡ ಆರ್ ಅಶೋಕ್ಗೆ ಕಾರ್ಯಕ್ರಮದ ಉಸ್ತುವಾರಿ ವಹಿಸಲಾಗಿದೆ. ಇದರ ಹಿನ್ನೆಲೆಯಲ್ಲಿ ಇಂದು ಕಾರ್ಯಕ್ರಮದ ಸಿದ್ಧತೆ ಪರಿಶೀಲಿಸಿದ ಆರ್ ಅಶೋಕ್ ಬಳಿಕ ಎನ್ವಿ ಮೈದಾನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ನಾಳೆ ಕಲಬುರಗಿ ವಿಜಯ ಸಂಕಲ್ಪ ಯಾತ್ರೆಗೆ ಲಕ್ಷ ಜನ ಸೇರುತ್ತಾರೆ ಅಂತ ತಿಳಿಸಿದರು. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟು ಬಿಜೆಪಿ ಪಾಲಾಗಲಿದೆ. ಹಾಗೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರ ಆಟ ಇನ್ನು ಮುಂದೆ ನಡೆಯುವುದಿಲ್ಲ ಅಂತ ವ್ಯಂಗ್ಯವಾಡಿದರು. ಕಾಂಗ್ರೆಸ್ನ ಏನೋ ಒಂದು ಭದ್ರಕೋಟೆಯಾಗಿತ್ತು ಕಲಬುರಗಿ. ಈಗಾಗಲೇ ಏನೋ ನರೇಂದ್ರ ಮೋದಿ ಅವರು ನಾಳೆ ಬಂದು ಏನೋ ಖರ್ಗೆ ಒಂದು ತವರಿಗೆ ಏನೋ ಆಗಮಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಹೀಗಾಗಿ ಲಕ್ಷಾಂತರ ಜನರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದು, ನಾಳೆ ಎಲ್ಲರ ಚಿತ್ತ ಕಲಬುರಗಿಯತ್ತ ಅಂತಕ್ಕಂಥದ್ದಾಗಿದೆ. ಲಕ್ಷಾಂತರ ಜನರು ಏನೋ ನಾಳೆ ಕಲಬುರಗಿ ನಗರದ ಎನ್ವಿ ಮೈದಾನದಲ್ಲಿ ನಡೆಯುವಂತಹ ಒಂದು ವಿಜಯ ಸಂಕಲ್ಪ ಯಾತ್ರೆಗೆ ಬರ್ತಾ ಇದ್ದಾರೆ ಅಂತ
ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ನಾವು ನಾಳೆ ಇನ್ನೊಂದು ಪ್ರಮುಖ ಅಂಶವನ್ನು ನಾವು ಗಮನಿಸಬೇಕಾಗಿದ್ದು ಅಂತಂದರೆ BJPಗೆ ಏನು ಕಾಂಗ್ರೆಸ್ನ ಒಂದು ಪ್ರಮುಖ ಶಾಸಕರಾಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರು ಈಗಾಗಲೇ ಏನು ರಾಜೀನಾಮೆಯನ್ನು ಸಲ್ಲಿಸಿದ್ದು, ನಾಳೆ ಅವರು ಏನು ಮೋದಿ ಒಂದು ಸಮ್ಮುಖದಲ್ಲಿಯೇ BJPಗೆ ಸೇರ್ಪಡೆ ಆಗ್ತಾರೆ. ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅವ್ರಿಗೆ ಒಂದು ವಿರುದ್ಧವಾಗಿ ನಿಲ್ತಾರೆ BJPಯಿಂದ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ದಿವಾಕರ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಸಮಗ್ರ ನ್ಯೂಸ್, ಕಲಬುರಗಿ. 10 ದಿನಗಳ ಹಿಂದೆ ಚಿಕ್ಕಬಳ್ಳಾಪುರಕ್ಕೆ ಹೊಸ ಪ್ಯಾಸೆಂಜರ್ ರೈಲು ಆರಂಭಗೊಂಡ ಬೆನ್ನಲ್ಲೇ ಈಗ ಮತ್ತೊಂದು ಹೊಸ ರೈಲು ಇಂದಿನಿಂದ ಸೇವೆ ಆರಂಭಿಸಿದೆ. ಅಂದಹಾಗೆ ಯಶವಂತಪುರ, ಚಿಕ್ಕಬಳ್ಳಾಪುರ, ಕೋಲಾರ, ದೆಹಲಿಗೆ ಹೋಗುವ ಈ ಹೊಸ ವಿಶೇಷ ಎಕ್ಸ್ಪ್ರೆಸ್ ರೈಲಿಗೆ ಇಂದು ಚಿಕ್ಕಬಳ್ಳಾಪುರ ಹಾಗೂ ಚಿಂತಾಮಣಿಯಲ್ಲಿ ಹಸಿರು ನಿಶಾನೆ ತೋರಿಸಲಾಯಿತು. ಯಲಹಂಕ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ, ಶ್ರೀನಿವಾಸಪುರ, ಕೋಲಾರ, ಬಂಗಾರಪೇಟೆ, ಕಾಟಪಾಡಿ, ರೇಣುಗುಂಟ, ವಿಜಯವಾಡ, ನಾಗ್ಪುರ್, ಆಗ್ರಾ, ನಿಜಾಮುದ್ದೀನ್ ಮಾರ್ಗವಾಗಿ ದೆಹಲಿ ತಲುಪುವ ಹೊಸ ವಿಶೇಷ ಎಕ್ಸ್ಪ್ರೆಸ್ ರೈಲಿಗೆ ಇಂದು ಹಸಿರು ನಿಶಾನೆ ತೋರಿಸಲಾಗಿದೆ. ಅಂದಹಾಗೆ ಇಂದು ಚಿಂತಾಮಣಿ ನಗರದ ನೆಕ್ಕುಂದಿಪೇಟೆಯಲ್ಲಿರುವ ರೈಲ್ವೆ ಸ್ಟೇಷನ್ನಲ್ಲಿ ಯಶವಂತಪುರದಿಂದ ದೆಹಲಿಗೆ ತೆರಳುವ ಈ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ರೈಲಿಗೆ ಪೂಜೆ ಸಲ್ಲಿಸಲಾಯಿತು. ಬಳಿಕ ಸಂಸದ KH ಮುನಿಯಪ್ಪ ಈ ರೈಲಿಗೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿ, ಬೆಂಗಳೂರಿನ ಯಶವಂತಪುರ ರೈಲ್ವೆ ನಿಲ್ದಾಣದಿಂದ ವಯಾ ಚಿಕ್ಕಬಳ್ಳಾಪುರದ ಮೂಲಕ ದೆಹಲಿಗೆ ಸಂಚರಿಸುವ ರೈಲಿನ ವ್ಯವಸ್ಥೆಯನ್ನು ಪ್ರಯಾಣಿಕರು ಪಡೆದುಕೊಳ್ಳಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಗ್ಯಾಸ್ ಶ್ರೀನಿವಾಸ್, ವಕೀಲ ಅನ್ವರ್, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಇದೇ ವೇಳೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ ಮೊದಲ ಎಕ್ಸ್ಪ್ರೆಸ್ ರೈಲಿಗೆ ರೈಲ್ವೆ ನಿಲ್ದಾಣದಲ್ಲಿ ಸಂಸದ ವೀರಪ್ಪ ಮೊಯ್ಲಿ ಹಾಗೂ ಶಾಸಕ ಡಾ ಕೆ ಸುಧಾಕರ್ ಹಸಿರು ನಿಶಾನೆ ತೋರಿದರು. ಸದ್ಯ ಯಶವಂತಪುರದಿಂದ ಚಿಕ್ಕಬಳ್ಳಾಪುರ ಕೋಲಾರ ಮಾರ್ಗದಲ್ಲಿ ನವದೆಹಲಿಗೆ ತೆರಳುವ ರೈಲಿನ ಮೊದಲ ದಿನದ ಸಂಚಾರ ಕಂಡು ನಾಗರಿಕರು ಸಂತಸ ವ್ಯಕ್ತಪಡಿಸಿದರು. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಮಾರ್ಗವಾಗಿ ದೆಹಲಿಗೆ ಹೋಗುವ ಮತ್ತೊಂದು ಎಕ್ಸ್ಪ್ರೆಸ್ ರೈಲಿನಿಂದ ಜಿಲ್ಲೆಯ ಜನತೆಗೆ ಸಾಕಷ್ಟು ಅನುಕೂಲವಾಗಲಿದೆ. ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ರೈಲಿನಿಂದ ಚಿಕ್ಕಬಳ್ಳಾಪುರ ರೈಲ್ವೆ ನಿಲ್ದಾಣದಿಂದ ನೇರವಾಗಿ ರಾಷ್ಟ್ರ ರಾಜಧಾನಿ ದೆಹಲಿಗೆ ಮಾತ್ರವಲ್ಲದೆ ತಿರುಪತಿ ತಿರುಮಲ ದೇವಸ್ಥಾನ ಸೇರಿದಂತೆ ಉತ್ತರ ಭಾರತದ ಹಲವು ರಾಜ್ಯಗಳಿಗೂ ತೆರಳಬಹುದಾಗಿದೆ. ಚಿಂತಾಮಣಿಯಿಂದ ಇಮ್ರಾನ್ ಖಾನ್ ಜೊತೆ ಗುರು, ಸಮಗ್ರ ಸುದ್ದಿ, ಚಿಕ್ಕಬಳ್ಳಾಪುರ. ಶಿವರಾತ್ರಿ ಅಂಗವಾಗಿ ದೇವರ ದರ್ಶನಕ್ಕಾಗಿ ಹೋಗಿ ವಾಪಸ್ಸು ಮನೆಗೆ ಬರುವ ವೇಳೆ ಭೀಕರ ಅಪಘಾತಕ್ಕೆ ತುತ್ತಾಗಿ ಒಂದೇ ಕುಟುಂಬದ 5 ದುರ್ಮರಣಕ್ಕೀಡಾಗಿದ್ದಾರೆ. ಬೆಂಗಳೂರು ಹೊರವಲಯದ ನೆಲಮಂಗಲದ ಎಂಟಗಾನಹಳ್ಳಿ ಬಳಿ ರಸ್ತೆ ಅಪಘಾತ ನಡೆದಿದ್ದು, ಭೀಕರ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ ತಂದೆ, ತಾಯಿ ಜೊತೆ 3 ಮಕ್ಕಳು ಸೇರಿದಂತೆ 5 ಮಂದಿ ಮೃತಪಟ್ಟಿದ್ದಾರೆ. ಮೃತರು ಬೆಂಗಳೂರಿನ ನಾಯಂಡನಹಳ್ಳಿಯ ಪಂತರ್ಪಾಳ್ಯದ ನಿವಾಸಿಗಳು. ತಂದೆ ಏಳುಮಲೈ, ತಾಯಿ ಕಮಲಾ, ಮಕ್ಕಳಾದ ಕಿರಣ್, ಗಿರಿಧರ್, ಗೀತಾ ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಅಂದಹಾಗೆ ಶಿವರಾತ್ರಿ ಹಬ್ಬದಂದು ದೇವಸ್ಥಾನಕ್ಕೆ ಹೋಗುವ ಪದ್ಧತಿಯನ್ನು ಈ ಕುಟುಂಬ ಆಚರಿಸುತ್ತಾ ಬಂದಿತ್ತು. ನಿನ್ನೆ ಶಿವರಾತ್ರಿ ಅಂಗವಾಗಿ ಕುಟುಂಬದ ಸದಸ್ಯರೆಲ್ಲ ಸ್ಕಾರ್ಪಿಯೋ ಕಾರ್ನಲ್ಲಿ ದೇವಸ್ಥಾನಕ್ಕೆಂದು ತೆರಳಿದ್ದರು. ದೇವರ ದರ್ಶನ ಪಡೆದ ನಂತರ ನೆಲಮಂಗಲದ ಮೂಲಕ ಬೆಂಗಳೂರಿಗೆ ಮರಳುತ್ತಿದ್ದರು. ಆದರೆ ಮಧ್ಯರಾತ್ರಿ ವೇಳೆ ಟೋಲ್ ದಾಟಿದ ಕಾರಿನ ಚಾಲಕ ನಿದ್ದೆಯ ಮಂಪರಿನಲ್ಲಿ ಎಡಬದಿಯ ಎದುರು ರಸ್ತೆಗೆ ಕಾರು ತಿರುಗಿಸಿದ್ದಾನೆ. ಈ ವೇಳೆ ಬೆಂಗಳೂರಿನಿಂದ ಹಾಸನ ಕಡೆ ಹೊರಟಿದ್ದ KSRTC ಬಸ್ಗೆ ಸ್ಕಾರ್ಪಿಯೋ ಕಾರ್ ಡಿಕ್ಕಿ ಹೊಡೆದಿದೆ. ಈ ವೇಳೆ ಬೆಂಗಳೂರಿನಿಂದ ಹಾಸನದ ಕಡೆ ಹೊರಟಿದ್ದ KSRTC ಬಸ್ಗೆ ಸ್ಕಾರ್ಪಿಯೋ ಕಾರ್ ಡಿಕ್ಕಿ ಹೊಡೆದಿದೆ. ಈ ಪರಿಣಾಮ ಮುಂಭಾಗ ಜಖಂಗೊಂಡು ಕಾರಿನಲ್ಲಿದ್ದವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮೃತ ದೇಹಗಳನ್ನು ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ಕಳುಹಿಸಲಾಗಿದೆ. ಇನ್ನು ಎಡಬದಿಯಲ್ಲಿ ಹೋಗುತ್ತಿದ್ದ ಕಾರು ಬಲಬದಿಗೆ ಬಂದು ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಕೂಡ ಜಖಂಗೊಂಡಿದೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದ 35 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಬಸ್ನಲ್ಲಿದ್ದ ಕೆಲವರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಇದೇ ವೇಳೆ ವಿಷಯ ತಿಳಿದು ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ASP ಸುಜಿತ್ ಹಾಗೂ ನೆಲಮಂಗಲ ಟ್ರಾಫಿಕ್ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು. ಸಿದ್ದಲಿಂಗೇಶ್ವರ್, ಸಮಗ್ರ ಸುದ್ದಿ, ರಾಮನಗರ. ಅವಳು ಸುರಸುಂದರಿ, ಅವನು ಸುರಸುಂದರಾಂಗ. ಜನ ಹೊಟ್ಟೆ ಉರಿಯುವ ಹಾಗೆ ಜೀವನ ಮಾಡಬೇಕಿದ್ದ ಸಂಸಾರವದು. ಆದರೆ ಸಂಸಾರದಲ್ಲಿದ್ದ ಭಿನ್ನಾಭಿಪ್ರಾಯದಿಂದಾಗಿ ಸೈಕೋ ಪತಿಯೊಬ್ಬ ಮುದ್ದಾದ ಹೆಂಡತಿಯನ್ನು ಸುತ್ತಿಗೆಯಿಂದ ಹೊಡೆದು ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿ ಶವಕ್ಕೆ ಸಿಂಗಾರ ಮಾಡಿದ ಸೈಕೋ ಪತಿ ನಂತರ ಪತ್ನಿ ತವರು ಮನೆಯವರಿಗೆ ವಾಟ್ಸ್ಆಪ್ ಕಾಲ್ ಮಾಡಿ ಅವಳನ್ನು ಕೊಲೆ ಮಾಡಿರೋದಾಗಿ ತಿಳಿಸಿದ್ದಾನೆ. ಸಂಸಾರದಲ್ಲಿ ಒಂದಿಷ್ಟು ಜಗಳ, ಮುನಿಸು ಇರೋದು ಸಹಜ. ಆದರೆ ಸಂಸಾರದಲ್ಲಿ ಅನುಮಾನ ಮೂಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ. ಐತಿಹಾಸಿಕ ನಗರ ವಿಜಯಪುರ ಬೆಳ್ಳಂಬೆಳಗ್ಗೆ ಬೆಚ್ಚಿ ಬಿದ್ದಿದೆ. ವಿಜಯಪುರ ನಗರದ ಕಾಸಗೇರಿ ಗಲ್ಲಿಯಲ್ಲಿ ಬೆಳಿಗ್ಗೆ 4 ಗಂಟೆಗೆ ಪತಿಯೇ ಪತ್ನಿಯನ್ನು ಸುತ್ತಿಗೆಯಿಂದ ಹೊಡೆದು ಅಮಾನುಷವಾಗಿ ಕೊಲೆ ಮಾಡಿದ್ದಾನೆ.
ಹೆಂಡತಿ ಸೋನಾಬಾಯಿ ನಡತೆ ಶಂಕಿಸಿದ್ದ ಪತಿ ಮಲ್ಲಿಕಾರ್ಜುನ ಹಲವು ದಿನಗಳಿಂದ ಪತ್ನಿಗೆ ವಿಚ್ಛೇದನ ನೀಡುವಂತೆ ಪೀಡಿಸುತ್ತಿದ್ದನಂತೆ. ಮುಂಬೈನಲ್ಲಿ ಮೇಕಪ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದ. ಇತ್ತ ಪತ್ನಿ ಮನೆಗೆಲಸ ಮಾಡಿಕೊಂಡು ತನ್ನ ಪಾಡಿಗೆ ತಾನಿದ್ದಳು. ಆದರೆ ಪತಿ ಮಲ್ಲಿಕಾರ್ಜುನ ಮಾತ್ರ ಅವಳೊಂದಿಗೆ ಸಂಸಾರ ಮಾಡಲು ಇಷ್ಟಪಡುತ್ತಿರಲಿಲ್ಲ. ಯಾವಾಗಲೂ ಕುಂಟು ನೆಪ ಮಾಡಿಕೊಂಡು ಕಾಲು ಕೆರೆದು ಜಗಳ ಆಡ್ತಿದ್ದಂತೆ. ಪತ್ನಿ ಸೋನಾಬಾಯಿ ಕೂಡ ಗಂಡನ ಜೊತೆ ಕಾಲು ಕೆರೆದುಕೊಂಡು ಜಗಳ ತೆಗಿತಾ ಇದ್ದಳು. ಪತ್ನಿಯ ಈ ನಡೆಯನ್ನು ವಿರೋಧಿಸ್ತಾ ಇದ್ದ ಮಲ್ಲಿಕಾರ್ಜುನ ಇಂದು ನಸುಕಿನ ಜಾವದಲ್ಲಿ ಪತ್ನಿ ಸೋನಾಬಾಯಿ ತಲೆಗೆ ಸುತ್ತಿಗೆಯಿಂದ ಹೊಡೆದು ಕೊಲೆ ಮಾಡಿದ್ದಾನೆ. ಇನ್ನು ಬೆಳ್ಳಂಬೆಳಗ್ಗೆ ನಡೆದ ಈ ಹೀನ ಕೃತ್ಯದಿಂದ ವಿಜಯಪುರ ನಗರ ಬೆಚ್ಚಿಬಿದ್ದಿದೆ. ಕೊಲೆ ಮಾಡಿ ತನ್ನ ಪತ್ನಿಯ ಶವಕ್ಕೆ ಹೊಸ ಬೆಡ್ಶೀಟ್ ಹೊದಿಸಿ ಮನೆಯಲ್ಲಿದ್ದ ಪ್ಲಾಸ್ಟಿಕ್ ಹಾರ ಹಾಕಿ ಸಿಂಗರಿಸಿದ್ದಾನೆ. ಈ ದೃಶ್ಯವನ್ನು ವಿಡಿಯೋದಲ್ಲಿ ಕಂಡ ಸೋನಾಬಾಯಿ ಸಂಬಂಧಿಕರು ಒಂದು ಕ್ಷಣ ಬೆಚ್ಚಿಬಿದ್ದಿದ್ದಾರೆ. ಇಬ್ಬರು ವೈವಾಹಿಕ ಜೀವನಕ್ಕೆ ಸಾಕ್ಷಿಯಾಗಿದ್ದ 2 ಮಕ್ಕಳನ್ನು ಅನಾಥರನ್ನಾಗಿ ಮಾಡಿದ್ದಾನೆ. ಪ್ರಕರಣದ ಕುರಿತು ಮಾಹಿತಿ ಬಂದ ತಕ್ಷಣವೇ ಪೊಲೀಸರು ಆರೋಪಿ ಮಲ್ಲಿಕಾರ್ಜುನನನ್ನ ವಶಕ್ಕೆ ಪಡೆದಿದ್ದಾರೆ. ತನ್ನ ಪತ್ನಿಯ ಕೊಲೆ ಮಾಡಿ ಆಕೆಯ ಕುಟುಂಬಸ್ಥರಿಗೆ ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡಿ ನಿಮ್ಮ ಅತ್ತೆಯ ಕೊಲೆ ಮಾಡಿದ್ದೇನೆ, ಬೇಕಾದ್ರೆ ನೋಡಿಕೊ ಎಂದು ಪತ್ನಿಯ ಮೃತದೇಹವನ್ನು ತೋರಿಸಿದ್ದಾನೆ. ಸಂಸಾರವನ್ನು ನಿಭಾಯಿಸಿಕೊಂಡು ಹೋಗಬೇಕಿದ್ದ ಪತಿರಾಯ ತನ್ನ ಪತ್ನಿ ವಿಚ್ಛೇದನ ಕೊಡಲಿಲ್ಲ ಎಂಬ ಕಾರಣಕ್ಕೆ ಕೊಲೆ ಮಾಡಿ ತನ್ನ ಸುಂದರ ಜೀವನ ಹಾಳು ಮಾಡಿಕೊಂಡಿದ್ದಾನೆ. ಹೆಂಡತಿಯನ್ನು ಕೊಂದು ತನ್ನ 2 ಮಕ್ಕಳನ್ನು ಅನಾಥರನ್ನಾಗಿ ಮಾಡಿ ತಾನೂ ಜೈಲು ಕಡೆ ಮುಖ ಮಾಡಿದ್ದಾನೆ. ಸಮಾಧಾನ ಹಾಗೂ ಮಾತುಕತೆಯಿಂದ 4 ಜನರ ನಡುವೆ ಬಗೆಹರಿಯಬೇಕಿದ್ದ ಗಂಡ ಹೆಂಡಿರ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರೋದು ವಿಪರ್ಯಾಸವೇ ಸರಿ. ಮೊಹಮ್ಮದ್ ರಸೂಲ್, ಸಮಗ್ರ ಸುದ್ದಿ, ವಿಜಯಪುರ. ಆ ರೈತ ಮಹಿಳೆ ಕಷ್ಟಪಟ್ಟು ತೋಟದಲ್ಲಿ ಬಾಳೆ ಬೆಳೆ ಬೆಳೆದಿದ್ದರು. ಆದರೆ ಅವರು ಬೆಳೆದ ಬಾಳೆ ಬೆಳೆಯನ್ನೆಲ್ಲ ಕಾಡಾನೆಗಳು ನಾಶಪಡಿಸಿವೆ. ಹೀಗಾಗಿ ಆ ಮಹಿಳೆ ನೆಲದ ಮೇಲೆ ಗೋಳಿಡುತ್ತಾ ಪರಿಹಾರಕ್ಕೆ ಅಂಗಲಾಚುತ್ತಿದ್ದ ದೃಶ್ಯ ನಿಜಕ್ಕೂ ಎಂಥವರ ಮನ ಕಲುಕದೆ ಇರಲಾರದು. ಅಷ್ಟಕ್ಕೂ ಈ ಕಾಡಾನೆ ದಾಳಿ ನಡೆಸಿದ್ದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕಾಡಾನೆ ದಾಳಿಯಿಂದ ಬಾಳೆ ತೋಟ ನಾಶವಾಗಿರೋ ಘಟನೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮಂಚನಹಳ್ಳಿಯಲ್ಲಿ ನಡೆದಿದೆ. ಅಂದಹಾಗೆ ಪುಟ್ಟಲಿಂಗಮ್ಮ ಎಂಬುವರು 2 ಎಕರೆ ಜಮೀನಿನಲ್ಲಿ ಬಾಳೆ ಬೆಳೆ ಬೆಳೆದಿದ್ದರು. ಆದರೆ ಇವರ ಬಾಳೆ ತೋಟಕ್ಕೆ ನುಗ್ಗಿದ ಕಾಡಾನೆಗಳು ಬಾಳೆ ಗಿಡಗಳನ್ನೆಲ್ಲ ತುಳಿದು ನಾಶ ಮಾಡಿವೆ. ಇದರಿಂದ ಸುಮಾರು 1.50 ಲಕ್ಷ ರೂಪಾಯಿ ನಷ್ಟ ಉಂಟಾಗಿದ್ದು, ರೈತ ಮಹಿಳೆ ಪುಟ್ಟಲಿಂಗಮ್ಮ ಸಾಲ ಮಾಡಿ ಬೆಳೆ ಬೆಳೆದಿದ್ದರು. ಆನೆ ದಾಳಿಯಿಂದಾಗಿ ಇವರೀಗ ಸಂಕಷ್ಟಕ್ಕೀಡಾಗಿದ್ದಾರೆ. ಇನ್ನು ಮಳವಳ್ಳಿ ತಾಲೂಕಿನಲ್ಲಿ ಆನೆ ದಾಳಿಯಿಂದ ಬಹಳ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಆನೆ ದಾಳಿ ತಡೆಗಟ್ಟಿ ಸೂಕ್ತ ಪರಿಹಾರ ನೀಡಲು ಪ್ರಾಮಾಣಿಕ ಕರ್ತವ್ಯ ನಿರ್ವಹಿಸಲು ಅರಣ್ಯ ಇಲಾಖೆ ವಿಫಲವಾಗಿದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಬಾಳೆ ಬೆಳೆ ನಾಶದಿಂದ ಪುಟ್ಟಲಿಂಗಮ್ಮ ನೆಲದ ಮೇಲೆ ಗೋಳಿಡುತ್ತಾ ಪರಿಹಾರಕ್ಕೆ ಅಂಗಲಾಚುತ್ತಿದ್ದ ದೃಶ್ಯ ನಿಜಕ್ಕೂ ಎಂಥವರ ಮನ ಕಲುಕದೆ ಇರಲಾರದು. ಎಎನ್ ಲೋಕೇಶ್, ಸಮಗ್ರ ಸುದ್ದಿ, ಮಳವಳ್ಳಿ. ಸಣ್ಣ ವಿರಾಮದ ನಂತರ ಮತ್ತೆ ಬಿಗ್ ನ್ಯೂಸ್ ಮುಂದುವರಿಯುತ್ತೆ. ಅಪ್ಪ, ಕಾಲೇಜ್ಗೆ ಹೋಗಲು ಸ್ಕೂಟರ್ ಇದ್ದಿದ್ರೆ. ನಮ್ಮ ಕಾಲದಲ್ಲಿ ನಡ್ಕೊಂಡೇ ಹೋಗ್ತಾ ಇದ್ವಿ. ಬಸ್ಸಲ್ಲಿ ಹೋಗು, ಟಿಕೆಟ್ ನ ಹಣ ಇಟ್ಟಿದ್ದೀನಿ. ನಾನು ಟ್ಯೂಷನ್ ಕೊಡೋಕೆ ಶುರು ಮಾಡಿದ್ದೀನಿ. ನನ್ನಲ್ಲಿ ಸ್ಕೂಟರ್. ನಮ್ಮ ಕಾಲದಲ್ಲಿ ನಾನು ನಿನ್ನಷ್ಟು ಮುಂದುವರೆದಿರಲಿಲ್ಲ ಪುಟ್ಟಿ. ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಮುನ್ನಡೆಯುವವರೇ ಬ್ಲೂ ಯೋಜನೆಯವರಾಗಿರ್ತಾರೆ. ಅವರ ಪ್ರಗತಿಗಾಗಿ ಮುಥೂಟ್ ಫಿನ್ಕಾರ್ಪ್ ನೀಡ್ತಾ ಇದೆ 2 ವೀಲರ್ ಲೋನ್ಸ್ ಮತ್ತು ಸರಿಯಾದ ಸಲಹೆ. ಮುಖ್ಯಾಂಶಗಳು. ಸಿಟಿಯ ಹಾಟ್ ಟಾಪಿಕ್, ಟ್ರೆಂಡಿ ಟ್ವಿನ್ಸ್ ನ ಟ್ರೆಂಡಿಂಗ್ ಕನ್ನಡಿ. ಈಗಿರುವ ಬೆಲೆಯಲ್ಲಿ ಹೇಗ ಮಾತಾಗೋತೀರಾ? 3 ತಿಂಗಳಿಗೊಂದ್ಸಲ ಹೊಸ ಕಲೆಕ್ಷನ್. ಸ್ಟಾರ್ಟಿಂಗ್ ಪ್ರೈಸ್ $790 ಮಾತ್ರ. ಕಸ್ಟಮ್ ಫಿಟ್ ಲೆನ್ಸಸ್ 3-hour ಡೆಲಿವರಿ. ನಮ್ಮ ಸ್ಪೆಕ್ಸ್ ಮೇಕರ್ಸ್, ದಿ ಐವೇರ್ ಸ್ಪೆಷಲಿಸ್ಟ್. Savrin, music as pure as your thoughts. Savrin, a quality product from the house of Codes. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜಿತನ, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಪರಿಹಾರ ಶತಸಿದ್ಧ. Unleash the spirit of music. Music series from Hercules Deluxe. For those with superior taste of music. Hercules Deluxe, a quality product from the house of Codes. ವಿರಾಮದ ಬಳಿಕ ಮತ್ತೆ ಬಿಗ್ ನ್ಯೂಸ್ಗೆ ಸ್ವಾಗತ. 10 ಜನರ ತಂಡ 2 ಯುವಕರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಪರಾರಿಯಾಗಿರೋ ಘಟನೆ ಹೊಸಕೋಟೆ ತಾಲೂಕಿನಲ್ಲಿ ನಡೆದಿದೆ.
ಸದ್ಯ ಬಿಜೆಪಿ ಪಕ್ಷದ ಪ್ರಭಾವಿ ನಾಯಕನ ಪುತ್ರ ಹಾಗೂ ಆತನ ಸಹಚರರು ಸೇರಿ ಈ ಹಲ್ಲೆ ನಡೆಸಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ಮುಖಂಡರ ಜೊತೆ ಕೆಲಸ ಮಾಡುತ್ತಿದ್ದಾರೆಂದು 10 ಜನರ ತಂಡ 2 ಯುವಕರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಪರಾರಿಯಾಗಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಕೋಡಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹೊಸಕೋಟೆ ತಾಲೂಕಿನ ಕೋಡಿಹಳ್ಳಿ ಗ್ರಾಮದ ಕಾರ್ತಿಕ್, ನವೀನ್ ಹಲ್ಲೆಗೊಳಗಾದ ಯುವಕರಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ 2 ಯುವಕರು ಅದೇ ಕೋಡಿಹಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡ ಜನಾರ್ದನ್ ಕಾರು ಚಾಲಕರಾಗಿ ಕೆಲಸ ಮಾಡುತ್ತಿದ್ದರು. ಆದರೆ ಅದೇ ಕೋಡಿಹಳ್ಳಿ ಗ್ರಾಮದ ಬಿಜೆಪಿ ಪಕ್ಷದ ಪ್ರಭಾವಿ ನಾಯಕ ಸೊಣ್ಣಪ್ಪನವರ್ ಪುತ್ರ ಸುರೇಶ್ ಹಲ್ಲೆಗೊಳಗಾದ ಯುವಕರಿಗೆ ಅಲ್ಲಿ ಕೆಲಸ ಮಾಡಬೇಡಿ ಅಂತ ಬೆದರಿಕೆ ಒಡ್ಡಿದ್ದರು ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಸುರೇಶ್ ಸಹಚರರು ರಾತ್ರಿ ಚಾಕು ಡ್ರಾಗರ್ನಿಂದ ತಿವಿದು ಹಲ್ಲೆ ಮಾಡಿ ಕೊಲೆ ಮಾಡಲು ಯತ್ನಿಸಿದ್ದಾರೆ ಅಂತ ದೂರಲಾಗಿದೆ. ಈ ಹಿನ್ನೆಲೆಯಲ್ಲಿ ಸುನೀಲ್, ಗಜೇಂದ್ರ, ನಾರಾಯಣಸ್ವಾಮಿ, ಮಂಜುನಾಥ್, ಗಿರೀಶ, ಮುರಳಿ ಅವರ ಹುಡುಕಾಟಕ್ಕೆ ತಿರುಮಲ ಶೆಟ್ಟಿಹಳ್ಳಿ ಪೊಲೀಸರು ಮುಂದಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಮಂಜುನಾಥ್, ಸಮಗ್ರ ಸುದ್ದಿ, ಹೊಸಕೋಟೆ. ಪ್ರತಿ ವರ್ಷದಂತೆ ಈ ವರ್ಷವೂ ಇತಿಹಾಸ ಪ್ರಸಿದ್ಧ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಭೋಗನಂದೀಶ್ವರ ದೇವಾಲಯದ ಜೋಡಿ ಬ್ರಹ್ಮರಥೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಮಹಾಶಿವರಾತ್ರಿಯ ಮಾರನೇ ದಿನ ಚಿಕ್ಕಬಳ್ಳಾಪುರ ತಾಲೂಕಿನ ದಕ್ಷಿಣ ಕಾಶಿ ಪಂಚಗಿರಿಗಳ ಮಧ್ಯದಲ್ಲಿರುವ ನಂದಿ ಗ್ರಾಮದ ಭೋಗನಂದೀಶ್ವರನ ಕಲ್ಲಿನ ಬ್ರಹ್ಮರಥೋತ್ಸವ ನೋಡಲು ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ಈ ವೇಳೆ ರಥೋತ್ಸವಕ್ಕೆ ಶಾಸಕ ಸುಧಾಕರ್, ಸಂಸದ ಎಂ ವೀರಪ್ಪ ಮೊಯ್ಲಿ ಚಾಲನೆ ನೀಡಿದರು. ಇನ್ನು ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದ್ದರೂ ಈ ಬಾರಿ ಚಾಮರಾಜನಗರದ ಸುಳ್ವಾಡಿ ಹಾಗೂ ಚಿಂತಾಮಣಿಯ ಗಂಗಾ ಭಾಗೀರಥಿ ದೇವಸ್ಥಾನದ ವಿಷಪ್ರಸಾದ ಪ್ರಕರಣದ ಕರಿ ಛಾಯೆ ನಂದಿ ಬ್ರಹ್ಮರಥೋತ್ಸವದ ಮೇಲೂ ಬೀರಿದೆ. ಹೀಗಾಗಿ ಜಿಲ್ಲಾಡಳಿತವು ಈ ಬಾರಿ ರಥೋತ್ಸವದಲ್ಲಿ ಯಾವುದೇ ರೀತಿಯ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ವಿತರಣೆಗೆ ನಿರ್ಬಂಧ ವಿಧಿಸಿದ್ದರಿಂದ ದೂರದ ಊರುಗಳಿಂದ ಬಂದಂತಹ ಭಕ್ತರು ಹಸಿವಿನಿಂದ ಬಳಲುವಂತಾಗಿತ್ತು. ಇದೇ ವೇಳೆ ರಥೋತ್ಸವದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಮುನೇಗೌಡ, ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಸೇರಿದಂತೆ ಹಲವಾರು ಗಣ್ಯರು ಪಾಲ್ಗೊಂಡಿದ್ದರು. ಗುರುದೀಪ್, ಸಮಗ್ರ ಸುದ್ದಿ, ಚಿಕ್ಕಬಳ್ಳಾಪುರ. ನೂತನ ತಾಲೂಕಾದ ಚೇಳೂರಿನಲ್ಲಿ ಸಡಗರ ಸಂಭ್ರಮದಿಂದ ಶ್ರೀ ಪ್ರಸನ್ನ ಕಾಶಿ ವಿಶ್ವೇಶ್ವರ ಬ್ರಹ್ಮರಥೋತ್ಸವ ನಡೆಯಿತು. ಅಂದಹಾಗೆ ಚೇಳೂರು ವಿಶ್ವಕರ್ಮ ಸಂಘದ ವತಿಯಿಂದ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಚೇಳೂರಿನ ಪ್ರಸಿದ್ಧ ಶ್ರೀ ಪ್ರಸನ್ನ ಕಾಶಿ ವಿಶ್ವೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವವು ಮಾಘ ಮಾಸದ ಶಿವರಾತ್ರಿಯ ಮಾರನೇ ದಿನವಾದ ಇಂದು ಸಡಗರ ಮತ್ತು ಸಂಭ್ರಮದಿಂದ ಜರುಗಿತು. ಚೇಳೂರು ವಿಶ್ವಕರ್ಮ ಸಂಘದ ವತಿಯಿಂದ ರಥೋತ್ಸವಕ್ಕೆ ಚಾಲನೆ ನೀಡಿದರು. ರಥಕ್ಕೆ ಧವನ, ಹೂವು, ಬಾಳೆಹಣ್ಣನ್ನು ಎಸೆದು ಭಕ್ತಾದಿಗಳು ಹರಕೆ ತೀರಿಸಿಕೊಂಡರು. ಅಲ್ಲದೆ ರಥೋತ್ಸವ ಸಲುವಾಗಿ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮೂಲ ದೇವರಿಗೆ ಪಂಚಾಮೃತ ಅಭಿಷೇಕ, ಹೋಮ, ವೇದ, ಉಪನಿಷತ್ತುಗಳ ಮಂತ್ರಗಳ ಘೋಷಣೆ ಮೊಳಗಿದವು. ಜೊತೆಗೆ ವಿವಿಧ ಹಣ್ಣು ಮತ್ತು ಹೂಗಳಿಂದ ಅಲಂಕಾರಗೊಳಿಸಲಾಗಿದ್ದ ಶ್ರೀ ಪ್ರಸನ್ನ ಕಾಶಿ ವಿಶ್ವೇಶ್ವರ ಸ್ವಾಮಿಯನ್ನ ರಥದಲ್ಲಿ ಕೂರಿಸಿ ಚೇಳೂರಿನ ಪ್ರಮುಖ ರಥಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಕಿಕ್ಕಿರಿದು ನೆರೆದಿದ್ದ ಸಾವಿರಾರು ಭಕ್ತರು ಹೂವು, ಬಾಳೆಹಣ್ಣನ್ನು ರಥಕ್ಕೆ ಎಸೆದು ಧನ್ಯರಾದರು. ಇನ್ನು ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ನೆರೆಯ ನೂರಾರು ಗ್ರಾಮಗಳಿಂದಲೂ ಆಗಮಿಸಿದ್ದ ಭಕ್ತಾದಿಗಳು ಬೆಳಿಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ವಿವಿಧ ಸಂಘ ಸಂಸ್ಥೆಗಳಿಂದ ಭಕ್ತಾದಿಗಳಿಗೆ ಕೋಸಂಬರಿ, ಮಜ್ಜಿಗೆ, ಪಾನಕ, ನೀರಿನ ಪ್ಯಾಕೆಟ್, ಪ್ರಸಾದ ಹಾಗೂ ಚೇಳೂರಿನ ಆರ್ಯ ವೈಶ್ಯ ಕಾರು ಪಾಕುಲ ಕುಟುಂಬದವರಿಂದ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಜೊತೆಗೆ ಶ್ರೀ ಪ್ರಸನ್ನ ಕಾಶಿ ವಿಶ್ವೇಶ್ವರ ರಥೋತ್ಸವದಲ್ಲಿ ಗಾರಡಿ ಗೊಂಬೆ, ಕೀಲು ಕುದುರೆ, ಬ್ಯಾಂಡಿ ಡ್ಯಾನ್ಸ್, ತಮಟೆ ವಾದ್ಯ, ಕೋಡೆ ಡ್ಯಾನ್ಸ್, ಗೊರವಯ್ಯ ಕುಣಿತ, ಮಹಿಳೆಯರ ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಜನರನ್ನ ಮನರಂಜಿಸಲಾಯಿತು. ಇದೇ ವೇಳೆ ರಥೋತ್ಸವದಲ್ಲಿ ವಿಶ್ವಕರ್ಮ ಸಂಘದ ಅಧ್ಯಕ್ಷ ಎ ರಾಮಾಚಾರಿ ಸೇರಿದಂತೆ ದೇವಾಲಯದ ಪ್ರಧಾನ ಅರ್ಚಕರು, ಗ್ರಾಮದ ಹಿರಿಯ ಮುಖಂಡರು, ಗ್ರಾಮಸ್ಥರು, ರಥೋತ್ಸವ ರೂವಾರಿಗಳು ಉಪಸ್ಥಿತರಿದ್ದರು. ರಾಮಕೃಷ್ಣ, ಸಮಗ್ರ ಸುದ್ದಿ, ಮುಳಬಾಗಿಲು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಭೀಮರಾಯನಗುಡಿ ಕೃಷಿ ಮಹಾವಿದ್ಯಾಲಯದಲ್ಲಿ ನಡೆದಿರೋ ಅವ್ಯವಹಾರದ ಬಗ್ಗೆ ತನಿಖೆ ನಡೆಸಬೇಕು ಅಂತ ಜಿಲ್ಲಾ ದಲಿತ ಸೇನೆ ಆಗ್ರಹಿಸಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಭೀಮರಾಯನಗುಡಿಯಲ್ಲಿರುವ ಕೃಷಿ ಮಹಾವಿದ್ಯಾಲಯವನ್ನು ಸರ್ಕಾರ ರೈತರ ಮಕ್ಕಳಿಗೆ ಅನುಕೂಲವಾಗುವ ಉದ್ದೇಶದಿಂದ ಸ್ಥಾಪಿಸಿದೆ. ಆದರೆ ಇದೇ ಕೃಷಿ ಮಹಾವಿದ್ಯಾಲಯದ ಅಧೀಕ್ಷಕ ದಯಾನಂದ್ ಅವ್ಯವಹಾರ ನಡೆಸಿ ಕರ್ತವ್ಯ ಲೋಪ ಎಸಗಿದ್ದಾರೆಂಬ ಆರೋಪ ಇದೀಗ ಕೇಳಿಬಂದಿದೆ. ಹೀಗಾಗಿ ಇವರನ್ನ ಕೂಡಲೇ ಅಮಾನತು ಮಾಡಬೇಕು ಅಂತ ಜಿಲ್ಲಾ ದಲಿತ ಸೇನೆಯ ಅಧ್ಯಕ್ಷ ಅಶೋಕ್ ಹೊಸಮನಿ ಆಗ್ರಹಿಸಿದರು. ಅಂದಹಾಗೆ ಜಿಲ್ಲಾ ದಲಿತ ಸೇನೆ ವತಿಯಿಂದ ನಡೆದ ಪ್ರತಿಭಟನೆ ವೇಳೆ ಮಾತನಾಡಿದ ಅವರು, ಸೂಕ್ತವಾದ ಮಾಹಿತಿ ಕೇಳಿದರೆ ಅಧೀಕ್ಷಕರು ಸರಿಯಾಗಿ ಸ್ಪಂದಿಸುತ್ತಿಲ್ಲ.
ಅಲ್ಲದೆ ಯಾವುದೇ ರೀತಿಯ ಮಾಹಿತಿಯನ್ನು ನೀಡುತ್ತಿಲ್ಲ. ಹೀಗಾಗಿ ದಯಾನಂದ್ ಸಾತಿಹಾಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಅನಸುಗೂರ, ಉಪಾಧ್ಯಕ್ಷರಾದ ರಂಗನಾಥ್, ಬಸವರಾಜ್ ಹಾದಿಮನಿ, ಸಂಘಟನಾ ಕಾರ್ಯದರ್ಶಿ ಹನುಮಂತ ಕಟ್ಟಿಮನಿ ಸೇರಿ ಇತರರು ಹಾಜರಿದ್ದರು. ವೀರೇಶ್ ರೆಡ್ಡಿ, ಸಮಗ್ರ ಸುದ್ದಿ, ಯಾದಗಿರಿ. ಗದಗ ಜಿಲ್ಲಾ ಪತ್ರಿಕಾ ಭವನದ ಮೊದಲನೇ ಮಹಡಿ ಕಟ್ಟಡ ಕಾಮಗಾರಿಗೆ ಇಂದು ಚಾಲನೆ ದೊರೆತಿದೆ. ಅಂದಹಾಗೆ ಶಾಸಕ ಎಚ್.ಕೆ. ಪಾಟೀಲ್ ಇಂದು ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಗದಗ ಜಿಲ್ಲಾ ಘಟಕದ ಪತ್ರಿಕಾ ಭವನದ ಮೊದಲನೇ ಮಹಡಿ ಕಟ್ಟಡ ಕಾಮಗಾರಿಯ ಚಾಲನಾ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ಶಾಸಕ ಎಚ್.ಕೆ. ಪಾಟೀಲ್ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ನ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಬಿಜೆಪಿ ಪಕ್ಷ ಸೇರ್ಪಡೆ ಬಗ್ಗೆ ಅಸಮಾಧಾನ ಹೊರಹಾಕಿದರು. ಪ್ರವೀಣ್ ಕುಮಾರ್ ಮಾಂತಾ, ಸಮಗ್ರ ನ್ಯೂಸ್, ಗದಗ್. ಮಹಾಶಿವರಾತ್ರಿಯಂದು ಲೋಕ ಕಲ್ಯಾಣಾರ್ಥವಾಗಿ ಶಿರಾನಗರದಲ್ಲಿ ಸಹಸ್ರಲಿಂಗಾರ್ಚನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಂದಹಾಗೆ ಈ ಕಾರ್ಯಕ್ರಮದಲ್ಲಿ ಸಹಸ್ರಲಿಂಗಾರ್ಚನೆ, ಪೂಜಾ ಕಾರ್ಯಕ್ರಮ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಶಿರಾನಗರದ ಶ್ರೀಶಂಕರ ಸಹಸ್ರಲಿಂಗಾರ್ಚನಾ ಸಮಿತಿ ವತಿಯಿಂದ ಮಹಾಶಿವರಾತ್ರಿಯ ಅಂಗವಾಗಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಸಹಸ್ರಲಿಂಗಾರ್ಚನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅಂದಹಾಗೆ ಮಹಾಶಿವರಾತ್ರಿಯಂದು ಲೋಕ ಕಲ್ಯಾಣಾರ್ಥವಾಗಿ ಕೈಗೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಗುರು ಗಣಪತಿ ಪ್ರಾರ್ಥನೆ, ನಂತರ ದಂಪತಿ ಹಾಗೂ ಯುವಕ ಯುವತಿಯರಿಂದ ಸಹಸ್ರಲಿಂಗಾರ್ಚನೆ, ಪೂಜಾ ಕಾರ್ಯಕ್ರಮ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಇದೇ ವೇಳೆ ತುಮಕೂರು ಜಿಲ್ಲೆಯ ಪಾವಗಡ ಪ್ರಕಾಶ್ ರಾವರಿಂದ ವಿಶೇಷ ಪ್ರವಚನ ನಡೆಯಿತು. ಡಾಕ್ಟರ್ ಸುರೇಶ್ ಶಾಸ್ತ್ರಿ ನೇತೃತ್ವದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ನಗರದ ವಿವಿಧ ದೇವಾಲಯದ ಅರ್ಚಕರು, ವಿವಿಧ ಮುಖಂಡರು, ನಗರದ ವಿವಿಧ ಬಡಾವಣೆಯ ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದರು. ಇನ್ನು ಬಂಗಾರಪೇಟೆಯ ಚಂದ್ರಮೌಳೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಲಕ್ಷ ದೀಪೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಸಹಸ್ರನಾಮ ವಿಭೂತಿ ಸಹಸ್ರನಾಮ ಪೂಜೆ ಹಾಗೂ ಏಕರುದ್ರಾಭಿಷೇಕವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಸುಮಾರು 100 ಜನ ಮಹಿಳೆಯರು ಪಾಲ್ಗೊಂಡು ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವು ತುಂಬ ಚೆನ್ನಾಗಿ ನಡೆಯಿತು. ಈ ಸರಿ ಸೋಮವಾರ ಮತ್ತು ಶಿವರಾತ್ರಿ ಬಂದಿರೋದ್ರಿಂದ ತುಂಬ ವಿಶೇಷ. ಆದ್ದರಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲದೆ ಪಟ್ಟಣದ ಗೀತಾ ಮಂದಿರ ರಸ್ತೆಯಲ್ಲಿರುವ ಶಿವನ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಶಿವನಿಗೆ ವಿಶೇಷ ಅಲಂಕಾರ ಪೂಜೆ ಏರ್ಪಡಿಸಲಾಗಿತ್ತು. ಬಳಿಕ ಭಕ್ತರು ತಂಡೋಪತಂಡವಾಗಿ ದೇವಾಲಯಕ್ಕೆ ಬಂದು ಶಿವನ ದರ್ಶನ ಪಡೆದರು. ವಾಸವಿ ಮಹಿಳಾ ಸಂಘದವರು ಜೇಡಿ ಮಣ್ಣಿನಲ್ಲಿ ಸಹಸ್ರಾರು ಲಿಂಗವನ್ನು ಮಾಡಿ ಪೂಜೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಶಿರಾದಿಂದ ಶ್ರೀಮಂತ್ ಜೊತೆಗೆ ಮೋಹನ್, ಸಮಗ್ರ ಸುದ್ದಿ, ಬಂಗಾರಪೇಟೆ. ಮಳವಳ್ಳಿ ತಾಲೂಕಿನ ಅಗಸನಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ವಜಾಗೊಳಿಸಲಾಗಿದೆ. ಅಂದಹಾಗೆ ಸದಸ್ಯರುಗಳೆಲ್ಲ ಅವಿಶ್ವಾಸ ಮಂಡಿಸಿದ ಹಿನ್ನೆಲೆಯಲ್ಲಿ ಅಧ್ಯಕ್ಷರನ್ನ ವಜಾಗೊಳಿಸಿ ಉಪಾಧ್ಯಕ್ಷರನ್ನೇ ಅಧ್ಯಕ್ಷರನ್ನಾಗಿ ಮುಂದುವರಿಯುವಂತೆ ಸೂಚಿಸಲಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡುವ ಮೂಲಕ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸಿದ ಘಟನೆ ಮಳವಳ್ಳಿ ತಾಲೂಕಿನ ಅಗಸನಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಜೆಡಿಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಸಾಹಳ್ಳಿ ಮಂಜುನಾಥ್ ನೇತೃತ್ವದಲ್ಲಿ ಸದಸ್ಯರುಗಳು ಪಂಚಾಯತ್ ಅಧ್ಯಕ್ಷ ಶಿವಕುಮಾರ್ ವಿರುದ್ಧ ಜಿಲ್ಲಾಧಿಕಾರಿಗೆ ಅವಿಶ್ವಾಸದ ಬಗ್ಗೆ ದೂರು ಸಲ್ಲಿಸಿದರು. ಇದರ ಹಿನ್ನೆಲೆಯಲ್ಲಿ ಉಪವಿಭಾಗಾಧಿಕಾರಿ ರಾಜೇಶ್ ಇಂದು ವಿಶ್ವಾಸ ಮಂಡನೆಯ ದಿನಾಂಕ ನಿಗದಿಪಡಿಸಿದರು. ಅಂತೆಯೇ ಅಗಸನಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ 16 ಮಂದಿ ಸದಸ್ಯರು ಇದ್ದು, ಈ ಪೈಕಿ 12 ಮಂದಿ ಮಾತ್ರ ಆಗಮಿಸಿದ್ದು, ಅಧ್ಯಕ್ಷ ಶಿವಕುಮಾರ್ ಸೇರಿದಂತೆ 4 ಮಂದಿ ಗೈರಾಗಿದ್ದರು. ಇದಾದ ಬಳಿಕ ಉಪವಿಭಾಗಾಧಿಕಾರಿ ರಾಜೇಶ್ ಮೊದಲು ಅಧ್ಯಕ್ಷ ಶಿವಕುಮಾರ್ ವಿರುದ್ಧ ಅವಿಶ್ವಾಸ ಮಂಡಿಸುವ ಸದಸ್ಯರನ್ನು ಕೈ ಎತ್ತುವ ಮೂಲಕ ತಿಳಿಸಬೇಕು ಎಂದಾಗ ಸಭೆಯಲ್ಲಿ ಹಾಜರಿದ್ದ ಎಲ್ಲಾ 12 ಮಂದಿ ಸದಸ್ಯರು ಕೈ ಎತ್ತುವ ಮೂಲಕ ಅವಿಶ್ವಾಸವನ್ನು ಸೂಚಿಸಿದರು. ಇನ್ನು ಎಸಿ ರಾಜೇಶ್ ಶಿವಕುಮಾರ್ರನ್ನ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿ ಇಂದಿನಿಂದ ಉಪಾಧ್ಯಕ್ಷರೇ ಅಧ್ಯಕ್ಷರಾಗಿ ಮುಂದುವರಿಯುವಂತೆ ಸೂಚಿಸಿದರು. ಸದ್ಯ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಬೆಂಬಲಿತರಾಗಿದ್ದು, ಜೆಡಿಎಸ್ ಪಕ್ಷ ಬೆಂಬಲಿತರಿಗೆ ಈ ಜಯ ಸಿಕ್ಕಿದೆ. ಎಎನ್ ಲೋಕೇಶ್, ಸಮಗ್ರ ಸುದ್ದಿ, ಮಳವಳ್ಳಿ. ಸಕಲೇಶಪುರದ ಶ್ರೀ ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ಅಂಗವಾಗಿ ಸತತ 24 ಗಂಟೆಗಳ ಕಾಲ ವಿವಿಧ ಪೂಜೆ, ಹೋಮ ಹವನಾದಿಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಸಕಲೇಶಪುರದ ಹೇಮಾವತಿ ನದಿ ತೀರದಲ್ಲಿರುವ ಶ್ರೀ ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಮಹೋತ್ಸವದ ಅಂಗವಾಗಿ ಲಿಂಗ ಸ್ವರೂಪಿ ದೇವರಿಗೆ 1208 ಲೀಟರ್ ಹಾಲಿನ ಅಭಿಷೇಕ ಮಾಡಲಾಯಿತು.
ಇಂದು ಬೆಳಗ್ಗೆಯವರೆಗೂ ನಡೆದ ವಿವಿಧ ಪೂಜಾ ಕೈಂಕರ್ಯಗಳಲ್ಲಿ ಸಾವಿರಾರು ಭಕ್ತರು ಶ್ರದ್ಧೆ ಭಕ್ತಿಯಿಂದ ಪಾಲ್ಗೊಂಡರು. ಬೆಳಗ್ಗೆ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಸಂಜೆ 4 ಯಾಮದ ಪೂಜೆ ಆರಂಭವಾಗಿ ಮಂಗಳವಾರ ಬೆಳಗ್ಗೆ 4:30ರವರೆಗೆ ನಿರಂತರವಾಗಿ ದೇವರಿಗೆ ವಿವಿಧ ಪೂಜೆ ಹಾಗೂ ಸೇವಾ ಕಾರ್ಯಗಳು ನಡೆದವು. ಇನ್ನು ಅನ್ನ ಸಂತರ್ಪಣೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡರು. ವಾಸವಿ ವಿದ್ಯಾವಿಹಾರ ಶಾಲೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಕ್ತಿ ರಸಮಂಜರಿ ಹಾಗೂ ಪ್ರಚಂಡ ರಾವಣ ಪೌರಾಣಿಕ ನಾಟಕ ಪ್ರೇಕ್ಷಕರನ್ನ ಆಕರ್ಷಿಸಿತು. ಸಂಜೆ 5 ಗಂಟೆ ಸುಮಾರಿಗೆ ಆರಂಭವಾದ ದೇವರ ಮಹಾದರ್ಶನ ನಡುರಾತ್ರಿಯವರೆಗೂ ನಿರಂತರವಾಗಿ ನಡೆಯಿತು. ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದರು. ವಿವಿಧ ಸೇವೆ, ಸಂಕಲ್ಪ ಮಾಡಿಸಿ ಶಿವನ ಆಶೀರ್ವಾದ ಪಡೆದರು. ಇದೇ ವೇಳೆ ಕ್ಷೀರಾಭಿಷೇಕದ ಹಾಲನ್ನು ಸೇವಾಕರ್ತರು ಹಾಗೂ ಇತರೆ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ನೀಡಲಾಯಿತು. ಶಿವರಾತ್ರಿ ಅಂಗವಾಗಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಅಧ್ಯಕ್ಷ ಧುಲ್ರಾಜ್ ಜೈನ್ ಅವರು ವೃದ್ಧರಿಗೆ ಊರುಗೋಲು, ಬಡವರಿಗೆ ಕಂಬಳಿ, ವಸ್ತ್ರ, ಇನ್ನಿತರೆ ಉಪಯುಕ್ತ ವಸ್ತುಗಳನ್ನು ಕೊಡುಗೆಯಾಗಿ ನೀಡಿದರು. ದೇವಸ್ಥಾನದಲ್ಲಿ ಸಂಕಲ್ಪ, ವಿಶೇಷ ಸೇವೆ, ಹೂವಿನ ಅಲಂಕಾರ, ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಧುಲ್ರಾಜ್ ಜೈನ್, ಕಾರ್ಯದರ್ಶಿ ಮಂಜುನಾಥ್ ಹತ್ವಾರ್, ಸಹ ಕಾರ್ಯದರ್ಶಿ ಹರೀಶ್ ಆಚಾರ್, ವಿಜಯ್ ಕುಮಾರ್, ದಿಲೀಪ್, ಮಹಿಳಾ ಮಂಡಳಿ ಸದಸ್ಯರು, ಕಾರ್ಯಕರ್ತರು ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಡೆಸಿದರು. HD ಜಯಕುಮಾರ್ ಮಲ್ನಾಡ್, ಸಮಗ್ರ ಸುದ್ದಿ, ಸಕಲೇಶಪುರ. ಅಲ್ಪಸಂಖ್ಯಾತ ಸಚಿವರಿಂದ ಪಾವಗಡ ತಾಲೂಕಿಗೆ ವಿಶೇಷ ಅನುದಾನ ತರುವಲ್ಲಿ ಸಚಿವ ವೆಂಕಟರಮಣಪ್ಪ ಯಶಸ್ವಿಯಾಗಿದ್ದಾರೆ ಅಂತ ಜಿಲ್ಲಾ ಪಂಚಾಯತ್ ಸದಸ್ಯ HV ವೆಂಕಟೇಶ್ ಹೇಳಿದ್ದಾರೆ. ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸುಮಾರು 3,25,00,000ದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದ ರಸ್ತೆ, ನೀರು ಹಾಗೂ ಚರಂಡಿ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸುತ್ತಿದ್ದೇವೆ ಅಂತ ತಿಳಿಸಿದ್ದಾರೆ. ಈ ವೇಳೆ ಮುಖಂಡ ಅನ್ವರ್ ಸಾಬ್, ನಿಸಾರ್ ಸೇರಿದಂತೆ ಪುರಸಭಾ ಸದಸ್ಯರು ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಖರ್ಗೆ ಕೋಟೆಗೆ ನರೇಂದ್ರ ಮೋದಿ ಲಗ್ಗೆ ಇಡ್ತಿದ್ದಾರೆ. ಎಲೆಕ್ಷನ್ಗೆ ವಿಜಯದ ದುಂದುಬಿ ಮೊಳಗಿಸಲಿದ್ದಾರೆ. ವಿಜಯ ಸಂಕಲ್ಪ ಯಾತ್ರೆಗೆ ಲಕ್ಷ ಜನ ಸೇರ್ತಿದ್ದಾರೆ. ಬಿಜೆಪಿ ಮುಖಂಡ ಈಶ್ವರಪ್ಪಗೆ ಕಾಮನ್ ಸೆನ್ಸ್ ಇಲ್ಲ. ಮಾಜಿ ಡಿಸಿಎಂ ವಿರುದ್ಧ ನಾನು ನಿಲ್ಲಲ್ಲ. ಸುಮಲತಾಗೆ ಟಿಕೆಟ್ ಕೊಡಲು ಸಾಧ್ಯವಿಲ್ಲ. ಮಗನ ಬೂಟ್ನಿಂದ ಹೊಡಿತೀನಿ ನಿನಗ, ಕೆಲಸ ಬಂದ್ ಮಾಡಿಸಿದ್ರೆ ಬರ್ತೀನಿ ಈಗ. ಪುರಸಭೆ ಮುಖ್ಯಾಧಿಕಾರಿಗೆ ಶಾಸಕ ಬೈದ ಹಿಗ್ಗಾಮುಗ್ಗ. ಪತ್ನಿಯನ್ನ ಅಮಾನುಷವಾಗಿ ಕೊಲೆ ಮಾಡಿದ್ದಾನೆ. ಹೆಣಕ್ಕೆ ಪ್ಲಾಸ್ಟಿಕ್ ಹಾರ ಹಾಕಿ ಸಿಂಗರಿಸಿದ್ದಾನೆ. ಕೊಲೆ ಮಾಡಿ ಅತ್ತೆ ಮಾವನಿಗೆ ವಿಡಿಯೋ ಕಾಲ್ ಮಾಡಿದ್ದಾನೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಗ್ ನ್ಯೂಸ್. ವಂದನೆಗಳು.